ಹಾಯ್ ಎಲ್ಲರಿಗೂ ನಮಸ್ಕಾರ. ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೀತಾ ಇರುವಂತಹ ಪಂದ್ಯಕ್ಕೆ ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಹೇಗಿರುತ್ತೆ, ಏನಾದರೂ ಚೇಂಜಸ್ಗಳು ನೋಡೋದಕ್ಕೆ ಸಿಗುತ್ತಾ, ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ IPL 2025ರಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು ಪಂದ್ಯ ನಾಳೆ ಅಂದರೆ ಏಪ್ರಿಲ್ 10, 2025ರಂದು ನಮ್ಮ RCB ತಂಡದ ಹೋಮ್ ಗ್ರೌಂಡ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ನಡೀತಾ ಇದೆ. ಈ ಒಂದು ಪಂದ್ಯಕ್ಕೆ ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಎಂದಿನಂತೆ ನಮ್ಮ RCB ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಇಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಕಣಕ್ಕಿಳಿತಾರೆ. 3ನೇ ಕ್ರಮಾಂಕದಲ್ಲಿ ದೇವದತ್ತ ಪಡಿಕ್ಕಲ್, 4ನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್, 5ನೇ ಕ್ರಮಾಂಕದಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್, 6ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ, 7ನೇ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್, 8ನೇ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡ್ಯ. ಇದು ನಮ್ಮ RCB ತಂಡದ ಬೆಂಕಿ ಬ್ಯಾಟಿಂಗ್ ಲೈನಪ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಯಾವುದೇ RCB ತಂಡದ ಫ್ಯಾನ್ಸ್ಗಳನ್ನು ಕೇಳಿದರೆ ಇದಕ್ಕಿಂತ ಬ್ಯಾಟಿಂಗ್ ಲೈನಪ್ ಬೇಕಾ ಅಂತ ಕೇಳಿದರೆ ಎಲ್ಲರೂ ಕೂಡ ಬೇಡ ಅಂತಾನೆ ಹೇಳ್ಬೋದು. 200+ ರನ್ಸ್ಗಳನ್ನು ಹೊಡಿತಾ ಇದ್ದಾರೆ, ಸಖತ್ತಾದ ಫಾರ್ಮ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ RCB ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿದಂಥ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಪ್ಲೇಯರ್ಸ್ಗಳಾಗಿರುವಂಥ ಫಿಲ್ ಸಾಲ್ಟ್ ಮತ್ತು ಲಿಯಾಮ್ ಲಿವಿಂಗ್ಸ್ಟೋನ್ ಅಷ್ಟೊಂದು ಫಾರ್ಮ್ನಲ್ಲಿ ಕಾಣಲಿಲ್ಲ. ಇವರು ರನ್ಸ್ಗಳನ್ನು ಕಲಿಯೋ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ. ಇವರಿಬ್ಬರು ಕೂಡ ಮತ್ತೆ ಫಾರ್ಮ್ಗೆ ಬಂದರೆ ನಮ್ಮ RCB ತಂಡ ಮತ್ತಷ್ಟು ಬಲಿಷ್ಠವಾಗುತ್ತೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಲೈನಪ್ಪಲ್ಲಿ ಇಲ್ಲಿ ನಮ್ಮ RCB ತಂಡ ಯಾವುದೇ ಬದಲಾವಣೆಯನ್ನು ಮಾಡೋದಿಲ್ಲ. ಇನ್ನು ಬೌಲಿಂಗ್ ಯೂನಿಟ್ಗಳಿಗೆ ಬರೋದಾದರೆ 9ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್, 10ನೇ ಕ್ರಮಾಂಕದಲ್ಲಿ ಜೋಸ್ ಹೆಜಲ್ವುಡ್, 11ನೇ ಕ್ರಮಾಂಕದಲ್ಲಿ ಯಶ್ ದಯಾಳ್ ಅವರು ಇರ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ಸ್ಗಳ ಲಿಸ್ಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನೋಡ್ತಾ ಬರೋದಾದರೆ ಸುಯೇಶ್ ಶರ್ಮಾ, ರಶಿಕ್ ದರ್, ಜಾಕೋಬ್ ಬೆಥೆಲ್, ಸ್ವಪ್ನಿಲ್ ಸಿಂಗ್ ಮತ್ತು ಮನೋಜ್ ಬಾಂಡ್ಗೆ ಇವರು ಇರ್ತಾರೆ. ನಮ್ಮ RCB ತಂಡ ಸಮಯ ಸಂದರ್ಭ ನೋಡಿ ಈ 5 ಆಟಗಾರರಲ್ಲಿ ಯಾರನ್ನಾದರೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೋಬಹುದು. ಈ ಒಂದು ಪಂದ್ಯದಲ್ಲಿ ಯಾರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಅಂತ ನೋಡೋದಾದರೆ ನಮ್ಮ RCB ತಂಡ ಬ್ಯಾಟಿಂಗಲ್ಲಿ ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟರೆ, ಬೇಗನೆ ವಿಕೆಟ್ಸ್ಗಳನ್ನು ಕಳೆದುಕೊಳ್ಳದೆ ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟರೆ ಇಲ್ಲಿ ಸುಯೇಶ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನೇನಾದರೂ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಎದುರಾದ ಹಾಗೆ ನಮ್ಮ RCB ತಂಡದ ಪ್ಲೇಯರ್ಸ್ಗಳು ಬೇಗನೆ ವಿಕೆಟ್ಸ್ಗಳನ್ನು ಕಳ್ಕೊಂಡು ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿದರೆ ಮನೋಜ್ ಬಾಂಡ್ಗೆ ಅಥವಾ ಸ್ವಪ್ನಿಲ್ ಸಿಂಗ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ RCB ತಂಡವನ್ನು ಸೇರಿಕೊಳ್ಬೋದು. ಸದ್ಯಕ್ಕಂತೂ ಅಷ್ಟೊಂದು ಬದಲಾವಣೆಗಳಂತೂ ನಾವು RCB ತಂಡದಲ್ಲಿ ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ. ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. RCB ತಂಡದ ಈ ಪ್ಲೇಯಿಂಗ್ 11 ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.